ನಮಸ್ಕಾರ, ನಾನು ನಿಮ್ಮ ಸುಷ್ಮಾ. ಬನ್ನಿ ನಾವಿವತ್ತು ಮುತ್ತತ್ತಿಗೆ ಹೋಗ್ತಾಯಿದ್ದೀವಿ. ಏನಪ್ಪ ವಿಶೇಷ ಅಂತಂದರೆ, ನಮ್ಮೂರಲ್ಲಿ ಆಷಾಢ ಮಾಸದಲ್ಲಿ ಮುತ್ತತ್ತಿಲಿ ಹೋಗ್ಬಿಟ್ಟು ದೇವ್ರ ಸೇವೆ ಮಾಡೋದು ಒಂದು ವಾಡಿಕೆ ಆಗಿದೆ. ಮತ್ತೇನಪ್ಪ ಅಂದರೆ ಇಲ್ಲಿ ಹಿರಿಕರಿಗೆ ಎಡೆ ಹಾಕ್ತೀವಿ. ಸೊ ಹಾಗಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಮನೆಯಿಂದಲೂ ಒಬ್ಬೊಬ್ಬರು ಬರ್ತಾರೆ. ಸರಿ, ಸ್ವಲ್ಪ ಲೇಟ್ ಆಯಿತು. ಅಲ್ಗೂರಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಿಸ್ತಿದ್ರು ಪೂಜೆ ಸಾಮಾನು ತಗೊಳ್ಳಿ ಅಂತ. ಆದರೆ ಈ ಸರಿ 1.5 ಗಂಟೆ ಟೈಮ್ ನಿಲ್ಲಿಸಿದ್ರು. ಲೇಟ್ ಆಯಿತು. ಏನು ಹೇಳ್ತೀರಾ ಅಲ್ವಾ? ಮುತ್ತತ್ತಿ ಕಾಡು ಚೆಂದ, ಮುತ್ತಪ್ಪನ ಜಾತ್ರೆ ಚೆಂದ. ಅಯ್ಯೋ ತುಂಬಾ ಚೆಂದ ಅಂತೂ ತುಂಬಾ ಇಷ್ಟ. ನಾವು ಬಂದ ತಕ್ಷಣವೇ ಒಳಗಡೆ ನಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಪ್ಲೇಸ್ ಇಟ್ಕೊಂಡು ಕೂತಿದ್ವಿ. ಕೋತಿಗಳ ಕಾಟ ಬೇರೆ ಅದರಲ್ಲಿ. ಮತ್ತು ಇನ್ನೇನಪ್ಪ ಅಂದರೆ, ಹಿಂದೆಗಡೆ ನಮ್ಮ ಜೊತೆ ಡಾಕ್ಟ್ರಲ್ಲಿ ಮೇಕೆಗಳು ಇಟ್ಕೊಂಡು ಬರ್ತಾಯಿದ್ರು. ಅದರಲ್ಲಿ 2 ಮೇಕೆ ತಪ್ಪಿಸ್ಕೊಂಡಿತ್ತು. ಒಂದು ಮೇಕೆ ಈ ಕಡೆ ಬಂದಿತ್ತು ನದಿ ಹತ್ರ, ಇನ್ನೊಂದು ಮೇಕೆ ಆ ಬೆಟ್ಟದ ಹತ್ರ ಹೋಗಿತ್ತು. ಅದು ಸಿಕ್ಕಲಿಲ್ಲ, ತಪ್ಪಿಸ್ಕೊಂತು. ಒಂದು ಸಿಕ್ತು, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾಯಿದ್ರು ಎಲ್ಲ ನಿಂತ್ಕೊಂಡು. ಅದಾದಮೇಲೆ ನಾವು ಮೊದಲನೇದಾಗಿ ಮಾಡೋದು ಯಾವುದಪ್ಪ ಅಂದರೆ ಬೆಟ್ಟರಾಯ ಅಂತ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು 3 ಕಲ್ಲು ಇಟ್ಬಿಟ್ಟು ಮತ್ತು ದೇವರು ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ನೋಡಿ, ಮನೆಯಿಂದ ತಂದಿರುವಂಥ ಪೂಜೆ ಸಾಮಾನೆಲ್ಲ ಒಟ್ಟಿಗೆ ತೊಗೊಂಡೋಗಿ ಇಟ್ಬಿಟ್ಟು ಅಲ್ಲೊಬ್ಬರು ಪೂಜಾರಿ ಬರ್ತಾರೆ. ಅವ್ರ ಕೈಲಿ ಪೂಜೆನ ಮಾಡಿಸ್ಬೇಕು. ಮೊದಲನೇದಾಗಿ ಅವರು ಪೂಜೆ ಮಾಡ್ತಾರೆ. ಅದಾದಮೇಲೆ ಊರಿನ ಗ್ರಾಮಸ್ಥರಲ್ಲಿ ಯಾರಿರ್ತಾರೆ ಹಿರಿಕರು, ಅವರೆಲ್ಲ ಹೋಗಿ ಮಾಡೋದು. ಆಮೇಲೆ ಮಿಕ್ತವ್ರು ಹೋಗಿ ಮಾಡಿಬಿಟ್ಟು ಅಲ್ಲಿ ಅಡ್ಡ ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೋತಾರೆ. ಹೀಗೆ ಮಾಡೋದು ನಮ್ಮ ಊರಿನ ಆಚರಣೆ ಮತ್ತು ಸಂಪ್ರದಾಯ. ಇದು ತಲಾಂತರದಿಂದ ನಡ್ಕೊಂಡು ಬಂದಿರೋದು. ಇದು ತುಂಬಾ ಚೆನ್ನಾಗಿದೆ. ಪೂಜೆಗಿಂತ ಹೆಚ್ಚಾಗಿ ಕೋತಿಗಳೆಲ್ಲಿ ಬಂದುಬಿಡ್ತವೆ ಅಂತ ಭಯಕ್ಕೆ ಅಂತ ನಿಂತ್ಕೊಂಡಿದ್ರೆ ಎಲ್ಲನೂ ಕೈ ಎತ್ಕೊಂಡು ಹೋಗ್ಬಿಡುತ್ತೆ ಅಂತೆ. ಹೀಗೆ ಪೂಜೆ ಆದಮೇಲೆ ಅಲ್ಲಿ ಮಣೆ ಹಾಕೋದು ಅಂಥದ್ದು. ಅದು ಒಂದು ಪಂಚೆನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ಬೆಲ್ಲನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಮುತ್ತರಾಯನಿಗೆ ವಿಶೇಷವಾದ ಪೂಜೆ ಅಂತಲೇ ಹೇಳ್ತಾರೆ. ತುಂಬಾ ಇಷ್ಟ ಅಂತೆ. ಆಮೇಲೆ ಎಲ್ಲ ದೇವ್ರುಗಳಿಗೂ ಗೋಮಿಂದ ಇಕ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಇನ್ನೊಂದು ಸರಿ ಪೂಜೆ ಆದಮೇಲೆ ಮಣೆ ಹಾಕೋದನ್ನ ಬಹುಪರ ಕೂತ್ಕೊಂಡು ಮಾಡ್ತಾರೆ. ಇದು ಒಂದು 4 ಕಡೆ ಇಕ್ತಾರೆ. 4 ಸರಿ ಮಾಡಬೇಕು ಅದನ್ನು. ಅದು ದೇವ್ರಿಗೆ ತುಂಬಾ ಪ್ರಿಯ ಆದದ್ದು ಅಂತ ಹೇಳ್ತಾರೆ. ನಮಗಂತೂ ವರ್ಷಕ್ಕೊಂದ್ಸರಿ ಆಷಾಢ ಬಂತಂದರೆ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ದೇವ್ರು ಮಾಡ್ಬೋದು, ಮುತ್ತತ್ತಿ ಕಾಡನ್ನ ನೋಡ್ಬೋದು, ಜಾತ್ರೆ ನೋಡ್ಬೋದು ಅನ್ನೋದು ಒಂದು ಖುಷಿ. ಅದು ಊರಲ್ಲೆಲ್ಲ ಸೇರಿರ್ತೀವಿ ಅಂತ. ನೋಡಿ, ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿದಾಗ ಜೋರಾಗಿ ಗಳ್ಳಾಕೊಂಡು ಸೌಂಡ್ ಮಾಡಿಕೊಂಡು ಇದೇ ಅಂತ ದೇವ್ರಿಗೆ ಸಲ್ಲೋದು. ಒಂದು 4 ಸರಿ ಮಾಡ್ತಾರೆ. 4 ಕಡೆ ಹಾಕ್ತಾರೆ ಮಣೆ ಹಾಕೋದು ಅಂತ. ಲಾಸ್ಟಲ್ಲಿ ಎತ್ಕೋತಾರಲ್ಲ, ಅದನ್ನ ಪ್ರಸಾದ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಪೀಸ್ ತಗೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹುಡುಗರಂತೂ ಆಸಕ್ತಿಯಿಂದ ತುಂಬಾ ಚೆನ್ನಾಗಿ ಆಡ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಥರ ಆಚರಣೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ಅದಾದಮೇಲೆ ನಾವು ಬಂದಿದ್ದೆ ಡೈರೆಕ್ಟಾಗಿ ಸ್ನಾನ ಮಾಡೋಕ್ಕೆ ಅಂತ. ನೋಡಿ, ಇಲ್ಲೆಲ್ಲ ಫುಲ್ ನೀರು ಇರ್ತಿತ್ತು ಅವಾಗ. ಇವಾಗಂತೂ ನೀರಿಲ್ಲ, ಫುಲ್ ಇನ್ನೂ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ನಾವು ಅಲ್ಲಿ ಕಾಣಿಸ್ತಿದ್ದಿಲ್ಲ, ಮರದ ಹತ್ರನೇ ನಿಂತ್ಕೊಂಡು ಸ್ನಾನ ಮಾಡ್ಕೊತಿದ್ವಿ. ಕೆಳಗಡೆಗೆ ಬರ್ತಾನೆ ಇರಲಿಲ್ಲ. ಸರಿ, ನೀರಿಲ್ಲದಿರೋ ಕಾರಣ ಇಲ್ಲೆಲ್ಲ ಬರಬೇಕು. ಇಲ್ಲೆಲ್ಲ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ. ಮನೆಯಿಂದ ಊಟ ತಂದಿರ್ತಾರಲ್ಲ, ಊಟನ ತಿಂತಾಯಿದ್ವಿ. ಅಷ್ಟರಲ್ಲಿ ಲೀಸ್ಟ್ ಕರೆದು. ಲೀಸ್ಟ್ ಏನಕ್ಕಪ್ಪ ಅಂದರೆ, ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ಬರಲೇಬೇಕು. ಯಾಕಂತಂದರೆ ಒಬ್ಬರು ಮನೇಲಿ ಒಬ್ಬೊಬ್ಬರು ಬರಬೇಕು. ಇಲ್ಲಾಂದರೆ ಒಬ್ಬರಿಗೆ 500 ರೂಪಾಯಿ ದಂಡ ಅಂತ. ಒಂದ್ಸತಿ ಲೀಸ್ಟ್ ಕೂದಾಗ ಅವ್ರು ಇಲ್ಲ ಅಂತಂದರೆ 500 ರೂಪಾಯಿ ದಂಡ ಕೊಡಬೇಕು. ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ಯಾರನ್ನಾದ್ರೂ ಕಳಿಸಿರ್ತಾರೆ ಅವ್ರ ಬದಲಾಗಿ. ನೋಡಿ, ಕೋತಿಗಳ ಕಾಟ. ಮನೇಲಿ ತಂದಿರೋ ಊಟನ ತಿನ್ನೋರು ತಿಂತಾಯಿದ್ರು. ಸ್ವಲ್ಪ ಜನ ಪೂಜೆ ಸಾಮಾನು ರೆಡಿ ಮಾಡ್ಕೋತಾಯಿದ್ರು ದೇವ್ರಿಗೆ ಅಂತ. ನಾವು ಬರಬೇಕಾದ್ರೆ 4 ತಟ್ಟೆ ಪೂಜೆ ಸಾಮಾನು ತರಬೇಕು. ಏನಕ್ಕಪ್ಪ ಅಂದರೆ, ಒಂದು ಬೆಟ್ಟರಾಯ ಸ್ವಾಮಿ ಮಾಡೋದಕ್ಕೆ, ಇನ್ನೊಂದು ಮುತ್ತರಾಯ ಸ್ವಾಮಿ ಮಾಡೋದಕ್ಕೆ, ಇನ್ನೊಂದು ಅವ್ರವ್ರ ಮನೆ ದೇವ್ರು ಮಾಡೋದಕ್ಕೆ. ಹರಕೆ ಮಾಡ್ಕೊಂಡಿರೋರು ಕೋಳಿಗಳನ್ನ ತಂದುಕೊಡ್ತಾರೆ. ತೀರ್ಥ ಹಾಕಿ ಪೂಜೆ ಮಾಡಿಸಾದ್ಮೇಲೆ ಹೋಗಿ ಅವ್ರಿಗೆ ಕೂಡ ಕ್ಲೀನ್ ಮಾಡಿಸ್ಕೊಬಂದು ಕೊಡಬೇಕು. 2 ಮೇಕೆ ಇದ್ವಲ್ಲ, ಅದಕ್ಕೆ ತೀರ್ಥ ಹಾಕಿ ಪೂಜೆ ಮಾಡಿ ಕಟ್ ಮಾಡೋದು. ಇನ್ನೊಂದು ಮೇಕೆ ಸಿಗಲಿಲ್ಲ. ಹೀಗಾಗಿ ಸ್ವಲ್ಪ ಲೇಟ್ ಆಯಿತು. ಅಡುಗೆ ಮಾಡೋಕ್ಕೆ ಶಾಮಿಯಾನ ಎಲ್ಲ ಇಲ್ಲೇ ತಗೋತಾರೆ. ನೋಡಿ, ಕೋತಿ ಜ್ಯೂಸ್ ಕುಡಿತಾಯಿದ್ದು ಕಿತ್ಕೊಂಡೋಗಿ ಕುಡಿತೈತೆ. ಮತ್ತು ಇನ್ನು ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು. ಇಲ್ಲಿ ನೋಡಿ, ಒಳಗಡೆ ಮೊಬೈಲ್ ಅಲೋ ಮಾಡೋಕ್ಕಿಲ್ಲ ಅಂತಂದರು. ಆದರೆ ಕಾಣದೇ ಇರೋ ಥರ ನಾನು ವೀಡಿಯೋ ಮಾಡಿಕೊಂಡೆ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಮುತ್ತರಾಯ ಸ್ವಾಮಿ ನೋಡೋಕ್ಕೆ ಒಂದು ಖುಷಿ ಅಲ್ವಾ?
ಹಾಗಾದ್ಮೇಲೆ ಇಲ್ಲಿ ರಾಮ ಸೀತೆ ಲಕ್ಷ್ಮಣ ಎಲ್ಲ ಇರೋದು ನೋಡಿಕೊಂಡು ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಕೂತಿದ್ವಿ. ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಬಂದ್ವಿ. ಇನ್ನು ಬಂದು ನಾವು ಇನ್ನೆಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ, ಅಲ್ಲಿ ಅವ್ರವ್ರ ಮನೆ ದೇವ್ರು ಯಾವ್ಯಾವ್ದು ಇದೆ ಅಲ್ಲಿಗೆ ಹೋಗಿ ಒಂದೊಂದು 3 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಬೇಕು. ಈ ಸರಿ ತುಂಬಾ ಕತ್ಲೆ ಆಯಿತು. ಹೋದ ಸರಿಯಲ್ಲಿ 6 ಗಂಟೆಗೆ ಮಾಡ್ತಿದ್ವಿ, ಈ ಸರಿ 8 ಗಂಟೆ ಆಯಿತು. ಯಾಕಂದರೆ ಮೇಕೆ ತೀರ್ಸೋಗಿತ್ತಲ್ಲ, ಹುಡ್ಕೊಂಡು ನಿಂತ್ಕೊಂಡ್ರು, ಲೇಟಾಗೋಯಿತು. ಅಡುಗೆ ಆಗಿ ನಾವು ಊಟ ಮಾಡೋಷ್ಟರಲ್ಲೇ 12 ಗಂಟೆ ಆಯಿತು. ಅದಾದಮೇಲೆ ಊಟ ಮಾಡಿಕೊಂಡು ಅಲ್ಲಿ ಎಡೆ ಇಕ್ಕೋರು ಬಳೆ, ಸ್ವೀಟು, ಹಣ್ಣು ಏನೇನೋ ತೊಗೊಂಬಂದಿದ್ರು, ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಒಂದು 5 ನಿಮಿಷ ತೆರೆ ಬಿಡ್ತಾರೆ, ಯಾರೂ ಮಾತಾಡಬಾರ್ದು, ಮೌನವಾಗಿರಬೇಕು. ಅದೆಲ್ಲ ಆದಮೇಲೆ ಎತ್ಕೊಂಡು ಎಡೆ ಪ್ರಸಾದನ ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಡ್ತಾರೆ. ಎಲ್ಲರೂ ಊಟ ಮಾಡಿಕೊಂಡು ಶಿಸ್ತಾಗಿ ಎಲ್ಲರ ಜೊತೆಯಾಗಿ ಮುತ್ತರಾಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಆದಮೇಲೆ ಎದ್ದು ಊರ ಕಡೆ ಬರೋದು. ಇದು ನಮ್ಮೂರಿನ ಸಂಪ್ರದಾಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.